ಭಾರತ್ ಜೋಡೋ ಕ್ಲಬ್ ಮಾಡವ್ರೆ. ಭಾರತ್ ಜೋಡೋ ಕ್ಲಬ್ ಪ್ರತಿ ಹಳ್ಳಿಯಲ್ಲೂ ಕ್ಲಬ್ ಅಂತೆ. ಅದಕ್ಕೆ ನೂರಾರು ಕೋಟಿ ಹಣ ಬಿಡುಗಡೆ ಆಗೋಗ್ತದೆ. ಭಾರತ್ ಜೋಡೋ ಕ್ಲಬ್ ರಾಹುಲ್ ಗಾಂಧಿ ಏನೋ ಮಾಡಿದ್ರಲ್ಲವ, ಇಲ್ಲಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ, ಆ ಕ್ಲಬ್ಗೆ ನೂರಾರು ಕೋಟಿ ಹಣ ಬಿಡುಗಡೆ. ಆಮೇಲೆ ಈ ಗ್ಯಾರಂಟಿ ಸಮಿತಿ, ಆ ಗ್ಯಾರಂಟಿ ಸಮಿತಿಯ ಸದಸ್ಯರು ಅಧ್ಯಕ್ಷರಿಗೆ ಸರ್ಕಾರಿ ಬಂಗ್ಲೆ ನನಗೆ ಕೊಟ್ಟಿಲ್ಲ, ಇನ್ನೂ ಬಂಗ್ಲೆ ಕಾನ್ಸ್ಟಿಟ್ಯೂಷನ್ ಪೋಸ್ಟು ನಂದು. ನನಗೆ ಮೂರುವರೆ ವರ್ಷದಿಂದ ಬಂಗ್ಲೆ ಇಲ್ಲ. ಇವರೆಲ್ಲರಿಗೂ ಬಂಗ್ಲೆಗಳು, ಅದು ವಿಧಾನಸೌಧದ ಹತ್ರ. ಅಧ್ಯಕ್ಷನಿಗೂ ಬಂಗ್ಲೆ, ಉಪಾಧ್ಯಕ್ಷನಿಗೂ ಬಂಗ್ಲೆ. ಅವ್ರ ಸಂಬಳ ಕೋಟಿ ಸಂಬಳ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಅಧ್ಯಕ್ಷನಿಗೂ 80 ಲಕ್ಷ 90 ಲಕ್ಷ ಸಂಬಳ ಕೊಟ್ಟಿದ್ದಾರೆ. ಜಿಲ್ಲಾ ಘಟಕ ಅವ್ರಿಗೆ ಸಂಬಳ, ತಾಲೂಕಲ್ಲಿ ಒಬ್ಬ ಅಧ್ಯಕ್ಷ ಅವನಿಗೆ ಸಂಬಳ, ಎಲ್ಲ ಒಂದು 150 ಕೋಟಿ ಖರ್ಚು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗೆ ಪ್ರತಿ ತಿಂಗಳು ತಪ್ಪದೆ ಹಣ ಹೋಗ್ತೈತೆ. ಈ ಭಾರತ್ ಜೋಡೋ ಕ್ಲಬ್ಗೆ ಹಣ ಹೋಗ್ತೈತೆ. ರೈತರ ಬೆಳೆ ಹಾಳಾದರೆ ಹಣ ಇಲ್ಲ. ಇವತ್ತು ರೈತರ ಬೆಳೆಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಈ ಗಂಜಿ ಕೇಂದ್ರ ಇದೆಯಲ್ಲ, ಕಾಂಗ್ರೆಸ್ ಗಂಜಿ ಕೇಂದ್ರ, ಇದೆಲ್ಲ ಕಾಂಗ್ರೆಸ್ ಗಂಜಿ ಕೇಂದ್ರ. ಇದಕ್ಕೆ ಹಣ ರೆಗ್ಯುಲರ್ ಹೋಗ್ತೈತೆ, ರೈತರಿಗೆ ಇದು ಕೊಟ್ಟಿಲ್ಲ. ಭಾರತ್ ಜೋಡೋ ಕ್ಲಬ್ ಮಾಡವ್ರೆ. ಭಾರತ್ ಜೋಡೋ ಕ್ಲಬ್ ಪ್ರತಿ ಹಳ್ಳಿಯಲ್ಲೂ ಕ್ಲಬ್ ಅಂತೆ. ಅದಕ್ಕೆ ನೂರಾರು ಕೋಟಿ ಹಣ ಬಿಡುಗಡೆ ಆಗೋಗ್ತದೆ. ಭಾರತ್ ಜೋಡೋ ಕ್ಲಬ್ ರಾಹುಲ್ ಗಾಂಧಿ ಏನೋ ಮಾಡಿದ್ರಲ್ಲವ, ಇಲ್ಲಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ, ಆ ಕ್ಲಬ್ಗೆ ನೂರಾರು ಕೋಟಿ ಹಣ ಬಿಡುಗಡೆ. ಆಮೇಲೆ ಈ ಗ್ಯಾರಂಟಿ ಸಮಿತಿ, ಆ ಗ್ಯಾರಂಟಿ ಸಮಿತಿಯ ಸದಸ್ಯರು ಅಧ್ಯಕ್ಷರಿಗೆ ಸರ್ಕಾರಿ ಬಂಗ್ಲೆ ನನಗೆ ಕೊಟ್ಟಿಲ್ಲ, ಇನ್ನೂ ಬಂಗ್ಲೆ ಕಾನ್ಸ್ಟಿಟ್ಯೂಷನ್ ಪೋಸ್ಟು ನಂದು. ನನಗೆ ಮೂರುವರೆ ವರ್ಷದಿಂದ ಬಂಗ್ಲೆ ಇಲ್ಲ. ಇವರೆಲ್ಲರಿಗೂ ಬಂಗ್ಲೆಗಳು, ಅದು ವಿಧಾನಸೌಧದ ಹತ್ರ. ಅಧ್ಯಕ್ಷನಿಗೂ ಬಂಗ್ಲೆ, ಉಪಾಧ್ಯಕ್ಷನಿಗೂ ಬಂಗ್ಲೆ. ಅವ್ರ ಸಂಬಳ ಕೋಟಿ ಸಂಬಳ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಅಧ್ಯಕ್ಷನಿಗೂ 80 ಲಕ್ಷ 90 ಲಕ್ಷ ಸಂಬಳ ಕೊಟ್ಟಿದ್ದಾರೆ. ಜಿಲ್ಲಾ ಘಟಕ ಅವ್ರಿಗೆ ಸಂಬಳ, ತಾಲೂಕಲ್ಲಿ ಒಬ್ಬ ಅಧ್ಯಕ್ಷ ಅವನಿಗೆ ಸಂಬಳ, ಎಲ್ಲ ಒಂದು 150 ಕೋಟಿ ಖರ್ಚು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗೆ ಪ್ರತಿ ತಿಂಗಳು ತಪ್ಪದೆ ಹಣ ಹೋಗ್ತೈತೆ. ಈ ಭಾರತ್ ಜೋಡೋ ಕ್ಲಬ್ಗೆ ಹಣ ಹೋಗ್ತೈತೆ. ರೈತರ ಬೆಳೆ ಹಾಳಾದರೆ ಹಣ ಇಲ್ಲ. ಇವತ್ತು ರೈತರ ಬೆಳೆಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಈ ಗಂಜಿ ಕೇಂದ್ರ ಇದೆಯಲ್ಲ, ಕಾಂಗ್ರೆಸ್ ಗಂಜಿ ಕೇಂದ್ರ, ಇದೆಲ್ಲ ಕಾಂಗ್ರೆಸ್ ಗಂಜಿ ಕೇಂದ್ರ. ಇದಕ್ಕೆ ಹಣ ರೆಗ್ಯುಲರ್ ಹೋಗ್ತೈತೆ, ರೈತರಿಗೆ ಇದು ಕೊಟ್ಟಿಲ್ಲ.